ಮೋಸ ಹೋದ್ಮೇಲೆ ಅಂದರೆ ಪ್ರೀತಿನಲ್ಲಿ ಯಾರು ನಮಗೆ ಚೀಟ್ ಮಾಡ್ತಾರೆ, ಮೋಸ ಮಾಡ್ತಾರೆ, ಸೊ ಆ ವ್ಯಕ್ತಿಯ ಎಮೋಷನ್ಸ್ ಮತ್ತು ಈ ಭಾವನೆಗಳು, ನಮ್ಮಲ್ಲಿರ್ತಕ್ಕಂಥ ಟ್ರೂ ಎಮೋಷನ್ಸ್ ಆ್ಯಂಡ್ ಭಾವನೆಗಳು ನಮ್ಮನ್ನು ತುಂಬ ವೀಕ್ ಮಾಡಿಬಿಡುತ್ತೆ, ಕಂಟ್ರೋಲಿಗೆ ಬರ್ತಾ ಇರಲ್ಲ. ಆ್ಯಂಡ್ ಅವ್ರದ್ದೇ ನೆನಪು ಕಾಡ್ತಾ ಇರತ್ತೆ. ನಾಳೆ ಬದುಕು ಏನಂತ ಗೊತ್ತಾಗ್ತಿರಲ್ಲ. ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಬರ್ತಾ ಇರಲ್ಲ, ನಿದ್ದೆ ಬರ್ತಾ ಇರಲ್ಲ, ಊಟ ಸೇರ್ತಾ ಇರಲ್ಲ. ಅವರಿಲ್ಲ ಅಂದರೆ ಬದುಕಿಲ್ಲ, ಪ್ರಪಂಚ ಇಲ್ಲ. ಸೊ ಈ ಲೆವೆಲಿಗೆ ನಮ್ಮ ಎಮೋಷನ್ಸ್ ಅವ್ರ ಮೇಲೆ ಬಿಲ್ಡ್ ಆಗಿತ್ತು, ಅಟ್ಯಾಚ್ಮೆಂಟ್ ಹಾಗಾಗಿತ್ತು. ಬಟ್ ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಸರ್ ಅಂತೇಳಿ ಎವ್ರಿಡೇ ನನಗೆ ಕಮೆಂಟ್ ಬರುತ್ತೆ, ಫೋನ್ ಕಾಲ್ಗಳು ಬರುತ್ತೆ, ಕೌನ್ಸಿಲಿಂಗಲ್ಲಿ ಕೇಳ್ತಾರೆ, ಮಾತಾಡ್ತಾರೆ. ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇದೊಂದೇ, ಚೀಟ್ ಆಗಿರ್ತಕ್ಕಂಥ ಆ ಒಂದು ಸಿಚುವೇಷನಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ, ಅಷ್ಟು ನನಗೆ ಪ್ರಾಬ್ಲಮ್ ಆಗ್ತಿದೆ. ಏನು ಮಾಡೋಕ್ಕೆ ಸಾಧ್ಯ? ಇದು ಎಷ್ಟೋ ಜನಗಳ ಪ್ರಶ್ನೆ. ಸರ್ ಇದ್ರೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರಿ ಕೊನೆ ತನಕ ನೋಡಿ. ಒಂದೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಆ್ಯಂಡ್ ನಿಮಗೆ ಒಂದು ರಿಯಲೈಸೇಷನ್ ತಂದು ಕೊಡುತ್ತೆ. ಅದು ಆ ರಿಯಲೈಸೇಷನ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅದು ನಿಮಗೆ ಸೆಲ್ಫ್ ಮೋಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಮೋಟಿವೇಶನ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಿಲ್ಲ ನಾನು. ಸೊ ನಿಮಗೆಲ್ಲೋ ಒಂದು ಕಡೆ ಅಂಡರ್ಸ್ಟ್ಯಾಂಡಿಂಗ್ ಬಂದಮೇಲೆ ಸಾಕು, ನಿಮ್ಮ ಮೈಂಡ್ ನಿಮಗೆ ಕಂಟ್ರೋಲ್ ಬರಲಿಕ್ಕೆ ಶುರು ಆಗುತ್ತೆ. ಸೊ ಆ ಕಾರಣಕ್ಕೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಅಗೇನ್. ಓಕೆ, ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅನಿಸಿಕೆನ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಒಂದು ಸ್ಮಾಲಾಗಿ ಲೈಕ್ ಮಾಡಿ. ಫಸ್ಟ್ ಆಫ್ ಆಲ್ ನೋಡಿ, ಈ ಬದುಕಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಹ್ಯಾಂಡಲ್ ಮಾಡ್ಬೋದು. ಯಾವಾಗ ಅಂತ ಹೇಳಿದ್ರೆ ನಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ, ಅರ್ಥ ಮಾಡ್ಕೊಳ್ಳುವಿಕೆ. ಏನು ಅರ್ಥ ಮಾಡ್ಕೊಳ್ಳುವಿಕೆ? ವಾಸ್ತವತೆ ಅಂದರೆ ಲೈಕ್ ಸಿಚುವೇಶನ್, ಪ್ರೆಸೆಂಟ್ ಸಿಚುವೇಶನ್ನ ಏನಿರುತ್ತಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳುವಿಕೆ ಅಂತ ಹೇಳ್ತೀವಿ. ಅದನ್ನು ತುಂಬ ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಅವರು ಅಲ್ಲಿಂದ ಹೊರಗಡೆ ಅಂದರೆ ಲೈಕ್ ಆ ಪ್ಲೇಸಿಂದ ನೆಕ್ಸ್ಟ್ ಪ್ಲೇಸಿಗೆ ಮೂವ್ ಆನ್ ಆಗ್ಬೋದು. ರೈಟ್, ಒಂದು. ಎರಡನೇದು ಒಂದು ಏನಂತ ಹೇಳಿದ್ರೆ, ಈಗ ನೀವು ಯಾರ ಬಗ್ಗೆ ಅಷ್ಟು ಯೋಚನೆ ಮಾಡ್ತಿದ್ದೀರಿ ಆ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡೋಣ. ರೈಟಾ? ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಮುಂಚೆ, ಆ ವ್ಯಕ್ತಿ ಸಿಗೋಕ್ಕಿಂತ ಮುಂಚೆ ನಿಮ್ಮ ಬದುಕಿನ ಪರ್ಪಸ್ ಏನಿತ್ತು ಅದ್ರ ಬಗ್ಗೆ ಸ್ವಲ್ಪ ನಾವು ವಿಚಾರ ಮಾಡ್ತಾ ಹೋಗೋಣ. ಫಸ್ಟು ಆ ವ್ಯಕ್ತಿ ಸಿಗೋಕ್ಕಿಂತ ಮುಂಚೆ ನಿಮ್ಮ ಪರ್ಪಸ್ ಏನಾಗಿತ್ತು ಲೈಫಲ್ಲಿ, ಏನಾಗಬೇಕು ಅಂತ ಹೊರಟಿದ್ರಿ? ಅದ್ರ ಮಧ್ಯೆ ಒಬ್ಬ ವ್ಯಕ್ತಿ, ಹೀಗೆ ಇಂಜಿನಿಯರಿಂಗ್ ಆಗಬೇಕಂತ ಓದ್ತಾ ಇರ್ತೀವಿ, ಸ್ಟಡೀಸ್ ಇರುತ್ತೆ, ಅಥವಾ ಎಲ್ಲ ಜಾಬ್ ಮಾಡ್ತಾ ಇರ್ತೀವಿ, ಒಂದು ಈ ಥರದ್ದು ಕಾರ್ ತಗೊಳ್ಳೋಣ ಅಥವಾ ತಂದೆ ತಾಯಿಗೆ ಈ ಥರದೊಂದು ಏನೋ ಒಂದು ಗೋಲ್ ಇಟ್ಕೊಂಡು ಹೊರಡ್ತಾ ಇರ್ತೀವಿ. ಅದ್ರ ಮಧ್ಯೆ ಹಂಪ್ಸ್ ಬರೋ ಥರ, ರೈಟ್, ಸೈಡ್ ರೋಡ್ ಬರೋ ಥರ ಯಾರೊಬ್ಬರು ನಿಮಗೆ ಕನೆಕ್ಟ್ ಆಗಿ ಪರಿಚಯ ಆಗ್ತಾರೆ. ಪರಿಚಯನೇ ಸ್ನೇಹ ಆಗುತ್ತೆ, ಸ್ನೇಹನೇ ಪ್ರೀತಿ ಆಗುತ್ತೆ, ಅವ್ರು ನಮಗೆ ಬೇಕು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಆ ಲೆವೆಲಿಗೆ ಒಬ್ರಿಗೊಬ್ಬರು ಭಾವನೆಗಳು ಕನೆಕ್ಟ್ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಕಾರಣಕ್ಕೆ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ಮೇಜರ್ ಕಾರಣಕ್ಕೆ ಬಿಟ್ಟು ಹೋಗಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಈಗ ನೋಡಿ, ಪರ್ಪಸ್ನ ಮರಿಬೇಡಿ. ಬಿಕಾಸ್ ಬದುಕು ಅನ್ನೋದೇನು? ನಿಮಗೊಂದು ಅವಕಾಶ, ಇಲ್ಲಿ ಬದುಕಲಿಕ್ಕೆ ಒಂದು ಅವಕಾಶ, ಅರ್ಥ ಮಾಡ್ತಾ ಹೋಗಿ. ಬದುಕು ಅನ್ನೋದು ಒಂದು ಅವಕಾಶ. ಮತ್ತು ಪುನಃ ನೀವು ಮನುಷ್ಯರಾಗಿ ಹುಡ್ತೀವಿ ಅನ್ನೋದು ಯಾವುದೇ ಖಾತ್ರಿ ಇಲ್ಲ, ಕನ್ಫರ್ಮೇಷನ್ ಇಲ್ಲ, ಗ್ಯಾರಂಟಿ ಇಲ್ಲ, ವಾರಂಟಿ ಇಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಬದುಕು ಮತ್ತೆ ನಿಮಗೆ ಇನ್ನೊಂದು ಸಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಇವತ್ತು ನೀವು ಅಳ್ತಾ ಕೂತಿದ್ದೀರಾ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ಎಷ್ಟೋ ಜನ ಮಲಗಿ ಇವತ್ತಿಗೆ ಬೆಳಗ್ಗೆ ಎದ್ದೇಳಬೇಕು ಅಂತ ಅಂದ್ಕೊಂಡವ್ರ ಪೈಕಿ ಎಷ್ಟೋ ಜನ ಸತ್ತೋಗಿದ್ದಾರೆ ಹಾಸಿಗೆ ಮೇಲೇ. ಸೊ ನಿಮಗೆ ಇವತ್ತು ಅಳೋಕ್ಕೂ ಅವಕಾಶ ಕೊಟ್ಟಿದ್ದಾನೆ ದೇವರು ಅಂದರೆ ನೀವು ಎದ್ದಿದ್ದೀರಾ, ಜೀವಂತವಾಗಿದ್ದೀರಾ ಅಂತ ಅರ್ಥ. ಒಂದು ವಾಸ್ತವತೆ ಇದು. ಸೊ ಇವತ್ತೊಂದು ದಿನ ನೀವು ಎದ್ದಿದ್ದೀರಾ, ನಿಮಗೆ ಅವಕಾಶ ಸಿಕ್ಕಿದೆ ಅಂದಮೇಲೆ ನೀವು ಯಾವುದ್ರ ಕಡೆ ಫೋಕಸ್ ಆಗಬೇಕು. ಈಗ ಜೊತೆಗಿದ್ದಂಥ ವ್ಯಕ್ತಿ ನಿಮ್ಮಿಂದ ಡಿಸ್ಕನೆಕ್ಟ್ ಆಗಿ ಅಂತೂ ಆಗೋಯ್ತು. ಕರೆಕ್ಟ್? ಈಗ ನೋಡಿ, ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ನೀವು ಅದಕ್ಕಿಂತ ಮುಂಚೆ ಪರ್ಪಸ್ ಮೇಲೆ ಹೊರಟಿದ್ರಿ, ಮಧ್ಯ ಕನೆಕ್ಟ್ ಆದರೂ ಈ ಕನೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿನೂ ಕೂಡ ನಿಮ್ಮ ಜೊತೆಗಿಲ್ಲ, ಅವರು ಡಿಸ್ಕನೆಕ್ಟ್ ಆಗಿದ್ದಾರೆ. ಬಟ್ ಬಾಂಡಿಂಗ್ ಮಾತ್ರ ನಿಮಗೆ ತುಂಬ ಕಾಡ್ತಿದೆ ಅಂದಮೇಲೆ ಈಗ ಬಾಂಡಿಂಗ್ ಮೇಲೆ ಫೋಕಸ್ ಮಾಡೋದಾ, ಅಥವಾ ಬಿಫೋರ್ ನೀವು ಅಂದ್ಕೊಂಡಿದ್ರಲ್ಲ ಏನೋ ಒಂದು ಸಾಧಿಸಬೇಕು, ಹೊರಡಬೇಕು ಅಂತೇಳಿ ಅದ್ರ ಮೇಲೆ ಫೋಕಸ್ ಮಾಡೋದಾ? ಈಗ ನೀವು ಬಾಂಡಿಂಗ್ ಮೇಲೇ ಫೋಕಸ್ ಮಾಡ್ತಾ ಹೋದರೆ, ನಾನು ಹೇಳ್ತೀನಿ ನೋಡಿ, ಅದ್ರ ಮೇಲೇ ಫೋಕಸ್ ಮಾಡಿದ್ರೆ ಏನಾಗುತ್ತೆ? ಅಳ್ತಾ ಕೂತ್ಕೋತೀರಿ, ಕರೆಕ್ಟ್? ಊಟ ಸೇರಲ್ಲ, ನಿದ್ದೆ ಬರಲ್ಲ, ಕರೆಕ್ಟ್? ಅದರಿಂದ ಏನು ಸಾಧನೆ ಸಿಗುತ್ತೆ ನಿಮಗೆ? ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯ ಹುಟ್ಟಿದೀವಿ ಅಂದಮೇಲೆ ಹಾಗೇ ಕೂತ್ಕೊಂಡು, ಬುದ್ಧಿ ಇದ್ದು ಕೂಡ ಸುಳ್ಳು ನೆಪಗಳನ್ನು ಹೇಳ್ಕೊಂಡು ಹಾಗೇ ನಮ್ಮ ಸಮಯವನ್ನು ಕಳೆದ್ರೆ, ಹೇಳ್ತೀನಲ್ಲ, ಈ ಭೂಮಿಗೆ ಭಾರ, ಹುಟ್ಟಿರ್ತಕ್ಕಂಥದ್ದು ವೇಸ್ಟ್ ಆಗಿಬಿಡುತ್ತೆ ಜೀವನದಲ್ಲಿ. ರೈಟ್? ಯಾಕಂತ ಹೇಳಿದರೆ ಎಷ್ಟೋ ಅಂಗವೈಫಲ್ಯ ಇದ್ದಂಥ ವ್ಯಕ್ತಿಗಳು ಕೂಡ ದಿನಂಪ್ರತಿ ಏನೋ ಮಾಡೋಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇದು ಒಂದು ರಿಯಾಲಿಟೇಷನ್ ಥರನೇ ನೋಡಿ. ಎಷ್ಟೋ ಜನ ಅಂಗವೈಫಲ್ಯ ಅಂತ ಹೇಳ್ತಾ ಇದ್ದೀನಿ ನಾನು. ಏನು? 2 ಕಾಲಿಲ್ಲ, 2 ಕಣ್ಣಿಲ್ಲ, ಕರೆಕ್ಟಾಗಿ ಮೂಗಿಲ್ಲ, ಕಿವಿ ಇಲ್ಲ, ಓಡಾಡೋಕ್ಕಾಗಲ್ಲ, ಫಿಸಿಕಲಿ ಚಾಲೆಂಜ್ ಇದೆ. ಅವ್ರಿಗೂ ಕೂಡ ಯಾವುದೂ ಕೊರತೆ ಇಲ್ಲದೆ ಬದುಕ್ತಾ ಇದ್ದಾರೆ. ಅವರಿಗೆ ಆ ಎಮೋಷನ್ಗಳನ್ನು ಲೈಕ್ ಅಟ್ಯಾಚ್ ಆದರೂ ಅದನ್ನು ಹೊರಗಡೆ ತೆಗ್ದಿದ್ದಾರೆ. ಬಿಕಾಸ್ ವಾಸ್ತವತೆ ಒಪ್ಕೊಂಡಿದ್ದಾರೆ. ದೇವರು ನನಗೆ ಏನು ಅಂಗವೈಫಲ್ಯ ಕೊಟ್ಟಿದ್ದಾನೆ ಅದು ಪರ್ಮನೆಂಟ್ ಆಗಿಬಿಟ್ಟಿದೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಕೂಡ್ದು. ಬಿಕಾಸ್ ನನಗೆ ಆಲ್ರೆಡಿ ಇದಾಗಿದೆ.
ಅದನ್ನು ಒಪ್ಪಿಸ್ಕೋಬೇಕು. ನೆಕ್ಸ್ಟ್ ನನ್ನ ಬದುಕೇನಾಗಬೇಕು ಅದರ ಬಗ್ಗೆ ಯೋಚನೆ. ಬಿಕಾಸ್ ಈಗ ಕೈ ಇಲ್ಲ ಅಂತ ಅನ್ಕೊಳ್ಳೋಣ, ದೇವ್ರು ಹುಟ್ಟಿಸ್ಬೇಕಾದ್ರೆ ಕೈ ಅವ್ರಿಗೆಲ್ಲೋ ಒಂದು ಕಡೆ ಅರ್ಧ ಕೈ ಇಲ್ದಂಗೆ ದೇವ್ರು ಜೀವ ಕೊಟ್ಬಿಟ್ಟಿದ್ದಾನೆ ಅನ್ಕೊಳ್ಳೋಣ. ಅದ್ರ ಬಗ್ಗೆ ಅವ್ರಿಗೆ ನೆಕ್ಸ್ಟ್ ಯೋಚನೆ ಮಾಡಿಕೊಡೋದು. ಬಿಕಾಸ್ ಅವ್ರಿಗೆ ಆಲ್ರೆಡಿ ಆ ಥರ ದೇವರು ಜೀವ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ ಅಂದಮೇಲೆ ನೆಕ್ಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದ್ರ ಬಗ್ಗೆ ಎಮೋಷನ್ಸ್ ಆಗಲಿ, ಭಾವನೆಗಾಗಲಿ, ಫೀಲಿಂಗ್ಸ್ ಆಗಲಿ ಏನು ಇಟ್ಕೊಳ್ಳೋಕೆ ಕೂಡುದು. ಅದು ವಾಸ್ತವತೆ, ಅದನ್ನು ಒಪ್ಪಿಸ್ಕೋಬೇಕು. ನೆಕ್ಸ್ಟ್ ಈ ಕೈ ಇಲ್ದಿರ ಬದುಕೋದನ್ನು ಹೇಗೆ ನಾನು ಕಲಿಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ಬೇಕು. ಎಷ್ಟೋ ಜನ ಅಂಗವೈಫಲ್ಯ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಚೆನ್ನಾಗಿ ಬದುಕ್ತಾ ಇದ್ದಾರೆ, ಸರಿ ಹೋಗಿದ್ದಾರೆ, ಬೆಟರ್ ದೆನ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ನಿಮ್ಗೆ ಯಾರೋ ಹೊರಗಿನ ವ್ಯಕ್ತಿ, ಹೊರಗಿನ ಕನೆಕ್ಟಿವಿಟಿ, ಹೊರಗಿನ ಪ್ರೀತಿ, ಎಮೋಷನ್ಸ್ ಅದು ಸಿಗ್ತಿಲ್ಲ ಅಂತ ನೀವು ಕೊರಗ್ತಿದ್ದೀರಲ್ಲ, ಡಿಫ್ರೆನ್ಸ್ ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎರಡು ಕೈ ಇಲ್ಲ ಅಂದ್ಕೊಳ್ಳಿ, ಹೇಗೆ ಬದುಕಲಿಕ್ಕೆ ಸಾಧ್ಯ? ಕಷ್ಟ ಆಗುತ್ತೆ, ಈಸಿ ಅನ್ಸುತ್ತೆ. ಅಟ್ಲೀಸ್ಟ್ ಹೊರಗಡೆ ಇರಲಿರೋ ವ್ಯಕ್ತಿ ಅವ್ರಿಲ್ಲ ಅಂದರೂ ಕೂಡ ಒಬ್ಬಂಟಿ ಜೀವನ ಮಾಡಿಬಿಡ್ಬೋದು, ಕೈ ಆರೋಗ್ಯ ಚೆನ್ನಾಗಿದ್ರೆ. ಬಟ್ ಆರೋಗ್ಯನೇ ಸರಿ ಇಲ್ಲ, ಕೈ ಇಲ್ಲ, ಕಾಲಿಲ್ಲ ಅಂದಾಗ ಆ ಬದುಕು ಹೇಗೆ ಚಾಲೆಂಜಿಂಗ್ ಆಗಿರುತ್ತೆ. ಎರಡೂ ಕೈ ಇಲ್ಲ ಅಂದಾಗ ಬೆನ್ನು ಹೇಗೆ ಕೇರ್ಕೋತೀರಿ, ಸ್ನಾನ ಹೇಗೆ ಮಾಡ್ತೀರಿ? ಅಂಥ ವ್ಯಕ್ತಿಗಳು ಕೂಡ ಇವತ್ತು ಎವ್ರಿಡೇ ಚಾಲೆಂಜಸ್ ಒಪ್ಕೊಂಡು ಇಲ್ಲ ಅನ್ನೋ ಕೊರಗನ್ನು ಬಿಟ್ಟು ಏನಿದೆಯಲ್ಲ ಅದ್ರ ಮೇಲೆ ಫೋಕಸ್ ಮಾಡ್ತಾ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗಿನ್ನ ವೀಕ್ ಮೈಂಡೆಡ ನೀವು? ಅಥವಾ ನಿಮ್ಮ ಥಾಟ್ ಪ್ರೊಸೆಸ್ ಪ್ಯಾಟರ್ನ್ ಏನಾದ್ರು ಬೇರೆ ಕೊಟ್ಟಿದ್ದಾನೆ? ಇಲ್ಲ, ಒಂದೇ ಕೊಟ್ಟಿದ್ದಾನೆ, ಅಂಡರ್ಸ್ಟ್ಯಾಂಡಿಂಗ್ ಸಿಚುವೇಶನ್. ಈ ಭಾವನೆಗಳು ಹೇಗೆ ಹುಟ್ಟುದು ಗೊತ್ತಾ? ನೀವು ಯಾವುದನ್ನು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗ್ತೀರಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರ ಮೇಲೆ ನಿಮ್ಮ ಭಾವನೆಗಳು ಬಿಲ್ಡ್ ಆಗ್ತಾ ಹೋಗುತ್ತೆ. ಭಾವನೆಗಳು ಇಟ್ ಮೀನ್ಸ್ ಯೋಚನೆಗಳು. ಆ ಯೋಚನೆಗಳು ಬಿಲ್ಡ್ ಆಗಬೇಕು ಅಂದರೆ ನೀವು ಎಷ್ಟು ಚೆನ್ನಾಗಿ ಅದನ್ನು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೊಂಡಾಗ ಅದು ಪಾಸಿಟಿವ್ ಲೆವೆಲಲ್ಲಿ ನಿಮ್ಮ ಭಾವನೆಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಯೋಚನೆಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೀವು ನೆಗೆಟಿವ್ ಆಗಿ ಅರ್ಥ ಮಾಡ್ಕೊಂಡಾಗ ನಿಮ್ಮ ಭಾವನೆಗಳು, ನಿಮ್ಮ ಯೋಚನೆಗಳು ನೆಗೆಟಿವ್ ಆಗ್ತಾ ಹೋಗುತ್ತೆ. ಕರೆಕ್ಟ್. ಕೈ ಇಲ್ದಿರ್ತಕ್ಕಂಥ ವ್ಯಕ್ತಿ ಪಾಸಿಟಿವ್ ಆಗಿ ತಗೊಳ್ತಾನೆ. ಏನು, ಎರಡೂ ಕೈ ಇಲ್ಲ ನನಗೆ, ನೆಕ್ಸ್ಟ್ ನಾನು ಬದುಕಬೇಕು, ತಿನ್ನಬೇಕು, ನನ್ನ ಲೈಫ್ನ ಕಟ್ಕೋಬೇಕು ಅಂತ ಪಾಸಿಟಿವ್ ಆಗಿ ತಗೊಳ್ತಾನೆ. ಪಾಸಿಟಿವ್ ಯೋಚನೆಗಳು ಬರುತ್ತೆ. ನೀವು ಹೊರಗಡೆಯಿಂದ ಬರುವಂಥ ಪ್ರೀತಿ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತೀರಿ. ಯಾವ ಪ್ರೀತಿ ಪರ್ಮನೆಂಟಾಗಿ ಉಳಿಯೋಕ್ಕೆ ಸಾಧ್ಯ ರೀ ಜೀವನದಲ್ಲಿ? ಎಲ್ಲರೂ ಕೂಡ ಏನಂದರೆ ಹೊರಗಡೆಯಿಂದ ಅಥವಾ ಎಲ್ಲೋ ಒಂದು ಕಡೆ ಔಟ್ರ್ ಎಕ್ಸ್ಟರ್ನಲ್ ಪ್ರೀತಿ ಬಯಸ್ತಾರೆ. ಯಾವ ಪ್ರೀತಿ ಪರ್ಮನೆಂಟಾಗಿ ಬರುತ್ತೆ? ನಿಮ್ಗೆ ಯಾರು ಸಾಂತ್ವನ ಕೊಡೋದು, ಯಾರು ಜೀವನ ಪೂರ್ತಿ ಇರ್ತಾರೆ ನಿಮ್ಮ ಲೈಫಲ್ಲಿ? ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಯಾರು ಇರ್ತಾರೆ? ಎಷ್ಟೇ ಪ್ರೀತಿ ಮಾಡುವಂಥ ನಿಮಗೆ ಒಬ್ಬ ಗಂಡಾಗಲಿ ಹೆಣ್ಣಾಗಲಿ ಸಿಕ್ಕಿದ್ರೂ ನಿಮ್ಮ ಸಾವಿರ ತನಕ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ರಾತ್ರಿ ಮಲಗಬೇಕಾದ್ರೂ ಕೂಡ ಇಬ್ಬರು ದೂರ ಮಲಗಬೇಕಾಗತ್ತೆ. ತಪ್ಪಿಕೊಂಡೇ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ವಾಸ್ತವತೆನ ಅರ್ಥ ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದನ್ನು ಪಾಸಿಟಿವ್ ಸೈಡಲ್ಲಿ ಹೋಗಿ, ಏನಾಗಿದೆಯೋ ಅದು ಆಗೋಗಿದೆ, ಏನಾಗಬೇಕಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಬಿಕಾಸ್ 25-30 ವರ್ಷ ಕಳೆದು ಬಿಟ್ಟಿದ್ದೀರಾ ಅಂದ್ಕೊಳ್ಳಿ, ಅಥವಾ 40-45 ಕಳೆದು ಬಿಟ್ಟಿದ್ದೀರಾ ಅಂದ್ಕೊಳ್ಳಿ. ಆ ಕಳೆದು ಹೋಗಿರೋ ಸಮಯ ಮತ್ತೆಂದೂ ನಿಮಗೆ ರಿಪೀಟ್ ಸಿಗಲ್ಲ. ಇನ್ನು 60 ವರ್ಷ ಟಾರ್ಗೆಟ್ ಈ ಜನ್ರೇಷನ್ಗೆ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇನ್ನೆಷ್ಟು ಬ್ಯಾಲೆನ್ಸ್ ಇದೆ, ಅದರಲ್ಲಿ ನಾನು ಏನು ಮಾಡೋಕ್ಕೆ ಸಾಧ್ಯ ಇದೆ? ನಿಮ್ಮನ್ನು ಬಿಟ್ಟು ಹೋಗಿರೋ ವ್ಯಕ್ತಿ ಎಲ್ಲೋ ಚೆನ್ನಾಗಿದ್ದಾನೆ ಇನ್ನೊಬ್ಬರೊಟ್ಟಿಗೆ ಅಂದ್ರ ಮೇಲೆ ನೀವು ಯೋಚನೆ ಮಾಡ್ತಾ ಕೂತ್ಕೊಳ್ಬೇಕಾ? ಅವರು ಖುಷಿಯಾಗಿರಬೇಕಾದ್ರೆ ನೀವು ಕಣ್ಣೀರು ಹಾಕಬೇಕಾ? ಪ್ರಶ್ನೆ. ನಿಮಗೆ ಜೀವ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ, ನಿಮ್ಮನ್ನು ಪ್ರೀತಿ ಮಾಡುವಂಥ ನಿಮ್ಮ ಫ್ಯಾಮಿಲಿ, ಇವು ಯಾವುದು ನೆನಪಿಗೆ ಬರ್ತಾ ಇಲ್ವಾ ನಿಮಗೆ? ನನ್ನ ಪ್ರಶ್ನೆ. ಕಷ್ಟ ಆಗತ್ತೆ, ಆದರೆ ಕಷ್ಟ ಆದರೂ ಬಿಕಾಸ್ ನಾವು ಅದನ್ನು ಬೇಕು ಅಂತ ತಗೊಂಡಿದ್ವಿ, ಎಮೋಷನ್ಸ್ ಬಿಲ್ಡ್ ಆಗಿತ್ತು, ಕಷ್ಟ ಆಗುತ್ತೆ, ಟೈಮ್ ಆಫ್ ಪೀರಿಯಡ್ ಕಷ್ಟ ಅನಿಸುತ್ತೆ. ಅದನ್ನು ಫೇಸ್ ಮಾಡಿ ಒಪ್ಕೊಳ್ಳಿ. ಮನಸ್ಸು ಮಾತು ಕೇಳ್ತಿಲ್ಲ ಸರ್, ಮನಸ್ಸು ಮಾತು ಕೇಳೋ ಹಾಗೆ ಮಾಡಿ, ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ದಿನಕ್ಕೆ ಬದಲಾವಣೆ ಆಗಲ್ಲ. ಎಷ್ಟೋ ಜನ ಗೋಳಾಟ. ಇದಕ್ಕೆ ಯಾವುದೇ ಮೆಡಿಸನ್, ಡ್ರಗ್ಸ್, ಆಲ್ಕೋಹಾಲ್ ನೋ. ನೀವದ ನಿಮ್ಮ ಥಾಟ್ ಪ್ರೊಸೆಸ್ನ, ಆ ಪ್ಯಾಟರ್ನ ಚೇಂಜ್ ಮಾಡ್ಕೊಂಡಾಗ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಈ ಲೈಫ್ ಹೇಗೆ ಗೊತ್ತಾ? ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳ್ತಾರೆ. ನಿಮ್ಮ ಯೋಚನೆಗಳೇ ನಿಮ್ಮ ಬದುಕು. ಈಗ ಈ ವಿಡಿಯೋ ನೋಡ್ತಿದ್ದೀರ ಅಂದಮೇಲೆ ಆ ಥಂಬ್ನೇಲ್ ಪೋಸ್ಟ್ ನೋಡ್ತೀರಿ, ನೋಡೋಣ ಇದೇನೋ ಒಂದು ನಮಗೆ ರಿಲೇಟೆಡ್ ಇದೆ ಅಂತ ನಿಮಗೆ ಅನಿಸ್ತು, ಫಸ್ಟು ನೋಡ್ತಾ ಇದ್ದೀರಿ. ಎಲ್ಲದೂ ಕೂಡ ನಿಮಗೆ ಅನಿಸಿದ ಮೇಲೆ ನೀವು ಮೂವ್ ಆನ್ ಆಗ್ತೀರಿ. ನೀವು ಎಸ್ ಆರ್ ನೋ? ಸೊ ನೀವು ಅನಿಸೋ ಮೀನ್ಸ್ ಏನು? ನಿಮ್ಮ ಯೋಚನೆಗಳನ್ನು ಬದಲಾವಣೆ ಮಾಡ್ಕೊಳ್ಳಿ. ಪಾಸಿಬಿಲಿಟಿ ಇದೆ, ಎವ್ರಿಥಿಂಗ್ ಈಸ್ ಪಾಸಿಬಿಲಿಟಿ ಇದೆ. 18-20 ವರ್ಷದ ಹುಡುಗಿ ಸನ್ಯಾಸತ್ವ ತಗೊಳ್ತಾಳೆ, ಎಲ್ಲವನ್ನೂ ಬಿಟ್ಟು ತ್ಯಾಗ ಮಾಡಿ ಹೋಗ್ತಾಳೆ ಅಂತ ಹೇಳಿದ್ರೆ ಅವಳಿಗೆ ಆ ಪಾಸಿಬಿಲಿಟಿ ಇದೆ ಅಂತ ಹೇಳಿದ್ರೆ ನಿಮಗೂ ಈ ಪಾಸಿಬಿಲಿಟಿ ಇದೆ. ಬಟ್ ನೀವು ಆಗುತ್ತೆ ಎಸ್ ಅಂಥೇಳಿ ನೀವು ನಿಮ್ಮ ಪರ್ಪಸ್ ಮೇಲೆ ಕೆಲಸ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಚೇಂಜ್. ಎಮೋಷನಲ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಎಮೋಷನಲ್ ಆಗಿ ವೀಕ್ ಆಗಲಿಕ್ಕೂ ಹೋಗಬೇಡಿ. ಜಸ್ಟ್ ಥಿಂಕ್ ಆನ್ ಪ್ರಾಕ್ಟಿಕಲ್, ಏನು ಮೂವ್ ಆನ್ ಆಗಿ. ಸ್ನೇಹಿತರೆ, ಒಂದು ಮಾತಂತೂ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಬದುಕಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಹೋಗಿ, ವಾಸ್ತವತೆನ ಅರ್ಥ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಒಂದು ಸಲ ಈ ಲೈಫ್ ಸಿಕ್ಕುತ್ತೆ, ಆ ಲೈಫನ್ನು ಸರಿಯಾಗಿ ಬಳಸ್ಕೊಳ್ಳೋಣ. ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ಬಿಕಾಸ್ ನೆನ್ನೆ ಅದು ನಡೆದಿದ್ದು, ಇವತ್ತಲ್ಲ. ಇವತ್ತು ಹೊಸದಾಗಿ ನಿಮ್ಗೆ ಸಮಯ ಸಿಕ್ಕಿದೆ ಅಂತ ಹೇಳ್ತಾ
ಎಲ್ಲೋ ಒಂದು ಕಡೆ ನಿಮಗೆ ಅಂಡರ್ಸ್ಟ್ಯಾಂಡ್ ಕೊಡ್ತೀವಿ ವಿಡಿಯೋ, ರಿಯಲೈಸೇಷನ್ ಆಯಿತು ಅಂತಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ನಮಸ್ತೆ.